ಜಲಮಂಡಳಿಯ ಎಡವಟ್ಟಿನಿಂದ ಬಾಲಕನ ಬಲಿ ಕೇಸ್. ಜಲಮಂಡಳಿಯಿಂದ ತೀವ್ರ ವಿಷಾದ. ತನಿಖೆಗೆ ಆದೇಶ. 3 ಹಿರಿಯ ಅಧಿಕಾರಿಗಳ ತಂಡ ರಚನೆಯನ್ನ ಮಾಡಲಾಗಿದೆ. ಜಲಮಂಡಳಿ ಎಡವಟ್ಟಿಗೆ ಬಾಲಕ ಬಲಿಯಾಗಿರುವಂತಹ ಕೇಸು. ಜಲಮಂಡಳಿಯಿಂದ ತೀವ್ರ ವಿಷಾದ ವ್ಯಕ್ತವಾಗ್ತಾ ಇದೆ. ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. 3 ಹಿರಿಯ ಅಧಿಕಾರಿಗಳ ತಂಡವನ್ನ ರಚನೆ ಮಾಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದಂತಹ ಜಲಮಂಡಳಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಜಲಮಂಡಳಿಯಿಂದ ಆಗಿರುವಂತಹ ಲೋಪಗಳನ್ನು ಪತ್ತೆ ಹಚ್ಚಬೇಕು. ಫೆಬ್ರವರಿ 5ರ ಒಳಗೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಜಲಮಂಡಳಿಯ ಅಧ್ಯಕ್ಷರು ಸೂಚನೆಯನ್ನ ನೀಡಿದ್ದಾರೆ. ಜಲಮಂಡಳಿ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ ಒಂದು ಬಾಲಕನ ಮಾರಣ ಹೋಮ ಆಗ್ತಿರ್ಲಿಲ್ಲ. ಕಾಮನ್ ಸೆನ್ಸ್ ಇಟ್ಟುಕೊಳ್ಳಬೇಕು, ತಲೆಯಲ್ಲಿ ಜ್ಞಾನ ಅನ್ನೋದು ಇಟ್ಟುಕೊಳ್ಳಬೇಕು. ನಿಮ್ಗೆ ಕೊಟ್ಟಿರುವಂತಹ ಪೋಸ್ಟ್ಗೂ ಮಾಡುವಂತಹ ಕೆಲಸಕ್ಕೂ ಎರಡೂ ಕೂಡ ತಾಳೆ ಇರಬೇಕು. ಸ್ವಲ್ಪ ನೀವು ನಿರ್ಲಕ್ಷ್ಯತೆಯನ್ನ ತೋರಿ ಬದುಕಿ ಬಾಳಬೇಕಾಗಿದ್ದು, ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕಾಗಿದ್ದಂತಹ ಚಿಕ್ಕ ಹುಡುಗ ಸಾವನ್ನಪ್ಪುಗಳ್ತಾನೆ. ಈಗ ನೀವು 5ನೇ ತಾರೀಕು ಒಳಗಡೆ ಏನೇನಾಯ್ತು ಏನೇನಿಲ್ಲ ಅನ್ನೋ ರಿಪೋರ್ಟ್ ಕೊಡಿ ಅಂತಂದ್ರೆ ಅವನ ಪ್ರಾಣ ವಾಪಸ್ ಬರುತ್ತಾ? ಒಂದು ಗುಂಡಿ ತರ ಇದೆ, ನಮ್ಮ ಕಡೆ ಎಲ್ಲ ಬಾವಿ ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಅದೇ ತರ ಕೊಳಾಯಿ ತರ ಇದೆ ಅಲ್ಲಿ ಹೋಗಿ ಆತ ಬಿದ್ದಿದ್ದಾನೆ. ಅಲ್ಲಿ ಮುಚ್ಚೋಕೆ ಏನಾದ್ರು ಮಾಡ್ಬಿಟ್ಟಿದ್ರೆ, ಅಥವಾ ತೆರೆಯೋದು ಮುಚ್ಚೋದು ಬೀಗ ಹಾಕೋದೇನಾದ್ರು ಮಾಡ್ಬಿಟ್ಟಿದ್ರೆ ರೀ, ಅದು ಒಂದು 150-200 ರೂಪಾಯಿ ಕೆಲಸ ಅಲ್ವೇನ್ರಿ? ಬೇಡ 500 ರೂಪಾಯಿ ಕೆಲಸ ಅಲ್ವೇನ್ರಿ? ಅದಿಷ್ಟು ಮಾಡೋಕ್ಕಾಗಲಿಲ್ಲ? ಅದಿಷ್ಟು ಕಾಮನ್ ಸೆನ್ಸ್ ಇಲ್ಲ? ಕೆಲಸ ಬಿಟ್ಟು ಇನ್ನೇನು ಮಾಡ್ತಿದ್ದೀರಾ? ಎಸ್, ಇದರ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ರೋಹನ್ನ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ರೋಹನ್, ಆ ಚಿಕ್ಕ ಹುಡುಗನ ಬಲಿ ತೆಗೆದುಕೊಂಡಿರುವಂತಹ ಒಂದು ಬಾವಿ ಅಥವಾ ಕೊಳಾಯಿ, ಇದು ಈಗ ಫೆಬ್ರವರಿ 5ನೇ ತಾರೀಕು ಒಳಗಡೆ ಎಲ್ಲ ರೀತಿಯ ಮಾಹಿತಿಯೂ ಕೂಡ ಕೊಡಬೇಕು ಅಂತ ಹೇಳಿ ಜಲಮಂಡಳಿಯ ಅಧಿಕಾರಿಗಳು ಹೇಳಿದ್ರು. ಆದರೆ ಕಾಮನ್ ಸೆನ್ಸ್ ಇದ್ದವ್ರಿಗೆ ಗೊತ್ತಾಗುತ್ತೆ, ಅದರಲ್ಲೊಂದು ಮುಚ್ಚಲ ಅಂತ ಇದ್ರೆ ಅದನ್ನ ಹಾಕಿದ್ರೆ ಮುಗಿದೋಗಿರೋದು. 500 ರೂಪಾಯಿ ಕೆಲಸವನ್ನ ಮಾಡದೆ ಮೈಗಳತನ ಮಾಡಿಕೊಂಡು ಒಂದು ಹುಡುಗನ ಜೀವವನ್ನ ತೆಕ್ಕೊಂಡಿದ್ದಾರೆ. ಏನು ಇನ್ಫಾರ್ಮೇಶನ್ ಇದೆ? ಕಾವ್ಯ, ಏನು ಜಲಮಂಡಳಿಯ ಒಂದು ಎಡವಟ್ಟಿನಿಂದ ಒಂದು ಬಾಲಕನೊಬ್ಬ ಬಲಿಯಾಗಿರುವುದು ಒಂದು ದುರ್ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿಯ ಒಂದು ವಿಷಾದವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಘಟನೆ ಅತ್ಯಂತ ಗಂಭೀರವಾಗಿರುವಂತದ್ದು. ಜಲಮಂಡಳಿಯ ಒಂದು ಪ್ರಕರಣಕ್ಕೆ ಸಂಪೂರ್ಣವಾಗಿ ಸತ್ಯಾಂಶಗಳನ್ನು ಹೊರಬರ್ಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಉನ್ನತ ಮಟ್ಟದ ಒಂದು ತನಿಖೆ ಸಮಿತಿಯನ್ನು ಈಗಾಗಲೇ ರಚಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಸಾರ್ವಜನಿಕರ ಒಂದು ಅಪಾಯಕ್ಕೋಸ್ಕರ ಉಂಟಾಗುವಂತ ಯಾವುದೇ ನಿರ್ಲಕ್ಷ್ಯವನ್ನು ವಹಿಸಬಾರದಂತ ಈ ಜಲಮಂಡಳಿ ಈಗ ಸ್ಪಷ್ಟ ಒಂದು ಮೆಸೇಜ್ ಅನ್ನ ರವಾನಿಸಿದೆ ಅಂತಾನೆ ಹೇಳ್ಬೋದು. ಈ ಪ್ರಕರಣದ ತನಿಖೆ ಜಲಮಂಡಳಿ 3 ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತ ವಿಶೇಷ ತನಿಖಾ ತಂಡವನ್ನು ರಚಿಸಿ ತಂಡದ ಒಂದು ಘಟನೆ ನಡೆದಂತ ಸ್ಥಳಕ್ಕೆ ಎಲ್ಲ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಎಲ್ಲಾ ಆಯಾಮಗಳಿಂದ ಕುಲಂಕುಷವಾಗಿ ಪರಿಶೀಲನೆ ನಡೆಸಬೇಕಂತ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಾಮಗಾರಿ ನಿರ್ವಹಣೆ ಮತ್ತು ಭದ್ರತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಲಮಂಡಳಿ ಯಾವುದೇ ಒಂದು ಲೋಪದೋಷವಾಗಿದೆ ಎಂಬುದನ್ನ ಈಗ ಪತ್ತೆ ಹಚ್ಚುವ ಒಂದು ಜವಾಬ್ದಾರಿ ಈ ತಂಡಕ್ಕೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುರಿತು ಫೆಬ್ರವರಿ 5ನೇ ತಾರೀಕಿನೊಳಗೆ ಸಮಗ್ರ ತನಿಖೆಯನ್ನು ನಡೆಸಿ ಸಲ್ಲಿಸುವಂತಹ ಜಲಮಂಡಳಿ ಅಧ್ಯಕ್ಷರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ವರದಿಯಲ್ಲಿ ತಪ್ಪು ಏನಾದ್ರೂ ಕಂಡು ಬಂದಲ್ಲಿ ಸಂಬಂಧಿಸಿದಂತ ಅಧಿಕಾರಿಗಳಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಜಲಮಂಡಳಿ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ. ಎಸ್ ರೋಹನ್, ತುಂಬಾ ಮಾಹಿತಿಗಾಗಿ ಧನ್ಯವಾದ.